ANMR ನ್ಯೂಸ್ಗೆ ಸ್ವಾಗತ. आप कितना भी ऑफ सेंटर रहे, फैन रहे हमेशा सेंटर ऑफ अट्रैक्शन. क्रॉम्पटन फैंस की ब्यूटी बनाए हर सेल्फी को पिक्चर परफेक्ट. ವಿಶ್ವ ಕಾರ್ಮಿಕರ ದಿನಾಚರಣೆ, ಸಂಘದ ನೂತನ ಪದಾಧಿಕಾರಿಗಳಿಗೆ ಪ್ರಮಾಣ ಪತ್ರ ವಿತರಣೆ. ಜಗತ್ತಿನಲ್ಲಿ ಕಾರ್ಮಿಕರು ಇರದಿದ್ದರೆ ಅಭಿವೃದ್ಧಿ ಅಸಾಧ್ಯ. ದೇಶ ಕಟ್ಟುವಲ್ಲಿ ಕಾರ್ಮಿಕರ ಪಾತ್ರ ಹೆಚ್ಚಿನದು ಎಂದು ಚಿಂತಾಮಣಿಯ ಹಿರಿಯ ವಕೀಲರಾದ ಐಮರಡ್ ರೆಡ್ಡಿ ಮಂಜುನಾಥ್ ರೆಡ್ಡಿರವರು ಅಭಿಪ್ರಾಯಪಟ್ಟರು. ಅವರು ಕರ್ನಾಟಕ ರಾಜ್ಯ ಟೈಲ್ಸ್ ಮತ್ತು ಗ್ರಾನೈಟ್ಸ್ ಹಾಗೂ ಇತರೆ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಚಿಂತಾಮಣಿ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಮಿಕರ ದಿನಾಚರಣೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಒಬ್ಬ ಇಂಜಿನಿಯರ್ ನೀಲಿ ನಕ್ಷೆ ಸಿದ್ಧಪಡಿಸುತ್ತಾನೆ, ಆದರೆ ಅದರ ಕಟ್ಟಡವನ್ನು ನಿರ್ಮಾಣ ಮಾಡುವವರು ಕಾರ್ಮಿಕ. ಇಂಥ ಶ್ರಮಜೀವಿಗಳ ಮತ್ತವರ ಕೆಲಸವನ್ನು ಗೌರವಿಸುವ ಕೆಲಸ ಆಗಬೇಕು ಎಂದು ಕೋರಿದರು. ಸರ್ಕಾರ ಕಾರ್ಮಿಕರಿಗಾಗಿ ಅನೇಕ ಯೋಜನೆ ಜಾರಿಗೊಳಿಸಿದ್ದು ಅವುಗಳ ಸದುಪಯೋಗ ಪಡೆಯಬೇಕು. ನರೇಗಾ ಕಾಮಗಾರಿಗಳಲ್ಲಿ ತೊಡಗಿಸಿಕೊಂಡು ಸಮಾನ ಕೂಲಿ ಸಮಾನ ವೇತನ ಪಡೆಯಲು ಮುಂದಾಗಬೇಕು ಎಂದು ಕೋರಿದರು. ನಂತರ ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ಅಗ್ರಹಾರ್ ಮೋಹನ್ ಮಾತನಾಡಿ, ದೇಶವು ಅಭಿವೃದ್ಧಿ ಹೊಂದಬೇಕಾದರೆ ಕಾರ್ಮಿಕರ ಪ್ರತಿಫಲದಿಂದ ಮಾತ್ರ ಸಾಧ್ಯ. ಕಾರ್ಮಿಕರನ್ನು ಗೌರವಿಸಿ ಯಾವುದೇ ವಸ್ತುಗಳನ್ನು ತಯಾರಿಸಿದರೂ ಸಹ ಕಾರ್ಮಿಕರಿಂದ ಮಾತ್ರ ಸಾಧ್ಯ ಎಂದು ಹೇಳಿದ ಅವರು, ವಿಶ್ವದಲ್ಲೇ ಅತ್ಯಂತ ಶ್ರೀಮಂತ ರಾಷ್ಟ್ರ ಅಮೆರಿಕ ದೇಶವಾದರೆ ಆರ್ಥಿಕವಾಗಿ ಹಿಂದುಳಿದ ರಾಷ್ಟ್ರ ಭಾರತವಾಗಿದೆ. ಆದ್ದರಿಂದ ನಾವುಗಳು ಕಾರ್ಮಿಕರನ್ನು ಮತ್ತು ದೇಶದ ರೈತರನ್ನು ಗೌರವಿಸಿದಾಗ ಮಾತ್ರ ಸಮಾಜದಲ್ಲಿ ಪರಿವರ್ತನೆ ಆಗುವುದಕ್ಕೆ ಸಾಧ್ಯವಾಗುತ್ತದೆ ಎಂದರು. ಕಾರ್ಮಿಕರ ಶ್ರಮವನ್ನು ಎಷ್ಟು ಶ್ಲಾಘಿಸಲು ಸಾಲದು. ಡಾಕ್ಟರ್ BR ಅಂಬೇಡ್ಕರ್ ಅವರು 1942ರಲ್ಲಿ ಕಾನೂನು ಮಂತ್ರಿಯಾಗಿದ್ದಾಗ ದೇಶದ ಕಾರ್ಮಿಕರಿಗಾಗಿ ಅನೇಕ ಕಾನೂನು ಕಾಯ್ದೆಗಳನ್ನು ಜಾರಿಗೊಳಿಸಿದ್ದಾರೆ. ಕಾರ್ಮಿಕರ ಸಹಕಾರದಿಂದ ಬರುವ ಅನೇಕ ಯೋಜನೆಗಳನ್ನು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕಾರ್ಮಿಕರಿಗೆ ಕೋರಿದರು. ಇನ್ನು ಕಾರ್ಯಕ್ರಮವನ್ನು ಕುರಿತು ಚಿಂತಾಮಣಿ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಕಾರ್ಮಿಕರ ಹಕ್ಕುಗಳ ಕುರಿತು ಬೆಳಕು ಚೆಲ್ಲಿದರು. ಈ ವೇಳೆ ಎಲ್ಲ ಕಾರ್ಮಿಕರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ನಾರಾಯಣಸ್ವಾಮಿ, ಉಪಾಧ್ಯಕ್ಷರಾದ ಜಗದೀಶ್, ಪ್ರಧಾನ ಕಾರ್ಯದರ್ಶಿ ಧನಂಜಯಚಾರಿ, ಕಾರ್ಯದರ್ಶಿ ಮೋಹನ್, ಖಜಾಂಚಿ ಉದಯ್ ಸಿಂಗ್, ಸಂಚಾಲಕರಾದ ಅಬ್ದುಲ್ ಕಲೀಂ, ರಾಮ್ ಗಣೇಶ್, ರಘು ಎಸ್, ಶ್ರೀನಿವಾಸ್, ರಘು ಆಹಾರ್, ತಾಲೂಕು ಅಧ್ಯಕ್ಷರಾದ ನರಸಿಂಹಮೂರ್ತಿ, ಉಪಾಧ್ಯಕ್ಷರಾದ ಸುಬ್ಬಾರೆಡ್ಡಿ, ಕಾರ್ಯದರ್ಶಿ ಪ್ಲಂಬರ್ ನಾಗರಾಜ್, ದೇವ ಕೃಷ್ಣಾಚಾರಿ, ಅಶೋಕ್, ರಾಮಾಂಜಿ, ಬ್ರಹ್ಮಚಾರಿ, ರಾಜು, ಪ್ರಮುಖರ ಶ್ರೀರಾಮ್ ರೆಡ್ಡಿ, ಡಿ ಸಾದಪ್ಪ, ಬೈರೇಶ್, ನವೀನ್, ಪ್ರತಾಪ್ ಸಿಂಗ್, ಜಗದೀಶ್, ಹರೀಶ್, ಮುಖೇಶ್ ಸೇರಿದಂತೆ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಎಲ್ಲ ಅವರ ಸ್ನೇಹಿತರೊಂದಿಗೆ ಅಭಿನಂದನೆಗಳು. ಮೋಹನ್ ಅವರು ಸನ್ಮಾನ ಸ್ವೀಕರಿಸ್ತಾ ಇದ್ದಾರೆ. ಅವರು ಮಾಡಿರುವಂತಹ ಸಮಾಜಮುಖಿ ಕೆಲಸಗಳು ಅವರನ್ನ ಈ ಒಂದು ರಾಜ್ಯ ಕಾರ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡೋದ್ರಲ್ಲಿ ಸಹಕಾರಿಯಾಗಿರ್ತದೆ. ಮೋಹನ್ ಅವರು ಈ ಒಂದು ಕಾರ್ಮಿಕರಿಗೆ ಹಬ್ಬದ ದಿನ ಅಂದ್ರೆ ನಾವೆಲ್ಲ ಪಾಲಿಸಬೇಕಾಗುತ್ತೆ. ಈ ಒಂದು ಹಬ್ಬದ ಸಂಭ್ರಮಾಚರಣೆಯಲ್ಲಿ ನಾವೆಲ್ಲ ಪಾಲ್ಗೊಂಡು ದಯವಿಟ್ಟು ಶಿಕ್ಷಕರಿಗೆ ಪಾಲ್ಗೊಂಡಿದ್ದಕ್ಕೆ ನಮಗೆಲ್ಲ ತುಂಬಾ ಸಂತೋಷ ಆಗ್ತಾ ಇದೆ. ಇವತ್ತು ಸುಮಾರು 2019ರಲ್ಲಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಚಿಂತಾಮಣಿಯಲ್ಲಿ ಒಂದು ಸಂಘಟನೆ ಉಂಟಾಗಲು ಸುಮಾರು ಸಂಘಟನೆಯಿಂದ 1000 ಗುರುತಿನ ಚೀಟಿಗಳನ್ನು ಮಾಡಿಕೊಟ್ಟಿದ್ರು ಕಾರ್ಮಿಕರಿಗೆ. ವಿವಿಧ ರೀತಿಯಾದಂತಹ ಸರ್ಕಾರದ ಸೌಲಭ್ಯಗಳನ್ನು ಪಡ್ಕೊಂಡಿದ್ದಾರೆ. ಇವತ್ತು ಅದನ್ನ ರಾಜ್ಯಾದ್ಯಂತ ನಾವು ಅದನ್ನು ತಗೊಂಡು ಹೋಗಬೇಕು. ಕಾರ್ಮಿಕರಿಗೆ ನ್ಯಾಯ ಒದಗಿಸಬೇಕು. ಆ ಕಾರ್ಮಿಕರಿಗೆ ಬರುವಂತಹ ಸೌಲಭ್ಯಗಳನ್ನ ಸೌಕರ್ಯಗಳನ್ನ ನಮ್ಮ ಮುಖಾಂತರ ಹೋದ್ರೆ ಅದೊಂಥರ ಸಮಾಜಕ್ಕೊಂದು ಚಿಕ್ಕ ಕೊಡುಗೆಯಾಗಿ ಪರಿವರ್ತನೆ ಆಗುತ್ತೆ ಅಂತ ಒಂದು ಉದ್ದೇಶ ಇಟ್ಕೊಂಡು ಒಂದು ಧ್ಯೇಯ ಇಟ್ಕೊಂಡು ಇವತ್ತು ನಾವು ರಾಜ್ಯಾದ್ಯಂತ ರಾಜ್ಯ ಟೈಲ್ಸ್ ಮತ್ತು ಗ್ರಾನೈಟ್ ಹಾಗೂ ಇತರೆ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘವನ್ನು ಇವತ್ತು ಹುಟ್ಟಾಕಿದ್ದೀವಿ. ಈ ಒಂದು ಸಂಘದಲ್ಲಿ ಇರುವಂತಹ ಎಲ್ಲ ಪದಾಧಿಕಾರಿಗಳು, ಎಲ್ಲ ತಾಲೂಕು ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು ತಮ್ಮದೇ ಆದಂಥ ಕೊಡುಗೆನ ಶ್ರೀನಿವಾಸ್ ನಾವು ಏನು ಕೊಡುಗೆ ನೀಡಬೇಕು ಕಾರ್ಮಿಕರಿಗೆ, ಶ್ರಮಿಕರಿಗೆ, ಕೂಲಿ ಮಾಡೋರಿಗೆ ಅನ್ಯಾಯ ಆದಾಗ
ಅವರಿಗೊಂದು ಸರ್ಕಾರದಿಂದ ಸೌಲಭ್ಯ ಸಿಕ್ಕಿದ್ದಾಗ ನಾವು ಇವತ್ತು ಏನು ಮಾಡಬೇಕು? ಆ ಸಂಘಟನೆ ಕಡೆಯಿಂದ ಸರ್ಕಾರದ ಸೌಲಭ್ಯಗಳು ಕೊಡಿಸುವಂಥದ್ದಾಗಿರ್ಬೋದು, ಯಾರು ಗುರುತಿನ ಚೀಟಿ ಪಡೆದಿರಲ್ವೋ ಅವರಿಗೆ ಗುರುತಿನ ಚೀಟಿ ಕೊಡಿಸುವಂಥ ಅಭಿಯಾನ ಮಾಡಬೇಕಾಗಿದೆ. ಆ ಅಭಿಯಾನದಲ್ಲಿ ನಾವೆಲ್ಲ ಪದಾಧಿಕಾರಿಗಳು ಯಾರು ನಮ್ಮ ಸುತ್ತ ಕೆಲಸ ಮಾಡ್ತಾರೆ, ಯಾವುದೇ ರೀತಿಯಾದಂಥ ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಸಂಬಂಧಪಟ್ಟಂಗೆ ಏನೇನು ಕೆಲಸ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ತಾವೆಲ್ಲ ಅವರಿಗೆ ತಿಳುವಳಿಕೆ ಕೊಟ್ಟು ಕಾರ್ಯ ಮಾಡುವಂಥದ್ದು ಮೊದಲನೇದಾಗಿ ಆ ಅಭಿಯಾನ ನಾವೆಲ್ಲ ಮಾಡಬೇಕಾಗುತ್ತೆ. ಎರಡನೇದಾಗಿ ಪ್ರತಿ ಮೇಸ್ತ್ರಿಗಳು ತಮ್ಮ ತಮ್ಮ ಕಟ್ಟಡದ ಕಾರ್ಯಗಳಲ್ಲಿ ಏನು ತೊಡಗಿಸ್ಕೊಂಡಿರ್ತೀರೋ ಅಲ್ಲಿರುವಂಥ ಕೂಲಿ ಕಾರ್ಮಿಕರಿಗೆ ಯಾವುದೇ ರೀತಿಯಾದಂಥ ಕಷ್ಟ ಕಾರ್ಪಣ್ಯಗಳು ಬಂದಾಗ ಸಂಘಟನೆಯ ಪದಾಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಏನು ಸೌಕರ್ಯಗಳು ಅವ್ರಿಗೆ ಬೇಕಾಗಿರುತ್ತೋ ಅದರಲ್ಲಿ ಕನಿಷ್ಠ ಪಕ್ಷ ನಮ್ಮ ಕೈಲಾಗುವಂಥ ರಾಜ್ಯ ಪದಾಧಿಕಾರಿಗಳು ಹಾಗೂ ತಾಲೂಕು ಪದಾಧಿಕಾರಿಗಳ ವತಿಯಿಂದ ಏನು ಸಹಾಯ ಆಗುತ್ತೋ ಅದನ್ನು ನಾವು ಮಾಡೋಕ್ಕೆ ಸಿದ್ಧ ಇದ್ದೀವಿ. ಅದೇ ರೀತಿ ಏನೇ ಪದಾಧಿಕಾರಿಗಳಾಗಲಿ ಗುರುತಿನ ಚೀಟಿ ಪಡೆದಿರೋರಾಗಲಿ ನಿಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನ ರಸ್ತೆಯಲ್ಲಿ ಯಾರು ಚರ್ಚೆ ಮಾಡಕ್ಕೆ ಹೋಗಬೇಡಿ. ನಿಮ್ಮ ಸಮಸ್ಯೆಗಳನ್ನ ಅಲ್ಲಿ ಹೇಳಿ ನಿರಂತರವಾಗಿ ಆ ಕಚೇರಿಯಲ್ಲಿ ನಾವು ಸುಮಾರು 4 ರಿಂದ 5 ಜನ ಪದಾಧಿಕಾರಿಗಳು ಇದ್ದೇ ಇರ್ತೀವಿ. ನೀವು ಗುರುತಿನ ಚೀಟಿನ ದಾಖಲಾತಿಗಳು ತಗೊಂಡ್ಬಂದು ಅಲ್ಲಿ ಕೊಟ್ಟು ನಾವು ಈ ಥರ ಕೊಟ್ಟಿದ್ದೀವಿ, ನಮಗೆ ಗುರುತಿನ ಚೀಟಿ ಮಾಡಿಕೊಡಿ ಅಂತೇಳಿ. ಅದೇ ರೀತಿ ಈ ಥರ ಸೌಲಭ್ಯಗಳು ಬಂದಿದೆ, ಏನು ಬಂದಿದೆ ಅಂತ ನಮ್ಮ ಹತ್ರ ಚರ್ಚೆ ಮಾಡಿ ಆ ಸೌಲಭ್ಯಗಳು ಯಾವ ರೀತಿ ಪಡಿಬೇಕು, ಯಾವ ರೀತಿ ದಾಖಲೆಗಳು ನೀವು ಕೊಡಬೇಕು ಅದನ್ನು ಕೊಟ್ಟು ನಿಮ್ಮ ಗುರುತಿನ ಚೀಟಿ ಪಡ್ಕೊಳ್ಳಿ, ನಿಮ್ಮ ಸೌಲಭ್ಯಗಳು ಪಡ್ಕೊಳ್ಳಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಕಾರ್ಮಿಕರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆದರೆ ನಮ್ಮ ರಾಜ್ಯ ಪದಾಧಿಕಾರಿಗಳು ಆಗ್ಬೋದು, ಜಿಲ್ಲಾ ಪದಾಧಿಕಾರಿಗಳು ಆಗ್ಬೋದು, ಎಲ್ಲಿಗೆ ಆಗಲಿ ಬಂದು ಅಲ್ಲಿ ಪ್ರತಿಭಟನೆ ಮಾಡುವಂಥ ಮುಖಾಂತರ ನಾವೆಲ್ಲ ಅದನ್ನು ಪ್ರತಿಭಟನೆ ಮಾಡ್ತೀವಿ. ನಿಮ್ಗೇನು ನ್ಯಾಯ ತೋರಿಸ್ಕೊಡ್ಬೇಕೋ ಅದನ್ನು ಮಾಡೋಕ್ಕೆ ನಾವು ಸಿದ್ಧ ಇದ್ದೀವಿ. ಮುಂದಿನ ದಿನಗಳಲ್ಲಿ ದಯವಿಟ್ಟು ಯಾರೇ ಆಗಲಿ ಕಾರ್ಮಿಕರು ಯಾವುದೇ ಒಂದು ಕಾರ್ಯಕ್ರಮ ಆದಾಗ ಸಂಘದಿಂದ ಕಾರ್ಮಿಕರಿಂದ ಆದಾಗ ಅದನ್ನು ದಯವಿಟ್ಟು ಮುಂದೆ ಬೇರೆ ಅಂತ ಕಾರ್ಮಿಕರಿಗೂ ಹೇಳಿ ಈ ಥರ ಕಾರ್ಯಕ್ರಮ ಇದೆ, ಈ ಥರ ದಿನಾಚರಣೆ ಇದೆ, ಇದರ ಒಂದು ಇದೇನು ಉದ್ದೇಶ ಏನು ಅನ್ನೋ ಒಂದು ಭಾವನೆಯಿಂದ ಅವರಿಗೆ ತಿಳುವಳಿಕೆ ಹೇಳಿ ಕಾರ್ಯಕ್ರಮಗಳಿಗೆ ಕರೆತರುವಂಥದ್ದಾಗಬೇಕು. ಅವ್ರಿಗೂ ತಿಳುವಳಿಕೆ ಹೇಳಿ ಮುಂದಿನ ಕಾರ್ಯಕ್ರಮಗಳಲ್ಲಿ ಎಲ್ಲ ಕಟ್ಟಡ ಕಾರ್ಮಿಕರನ್ನ ಸೇರಿಸಿ ಒಳ್ಳೆ ಕಾರ್ಯಕ್ರಮ ಮಾಡುವಂಥದ್ದಾಗಬೇಕು. ಅದೇ ರೀತಿ ಜೂನ್ ಜುಲೈಯಲ್ಲಿ ಏನು ನಮಗೆ ಫಲಿತಾಂಶ ಬರುತ್ತೋ ಶಾಲೆಗಳಲ್ಲಿ ಆ ಒಂದು ಫಲಿತಾಂಶದಲ್ಲಿ ನಾವೆಲ್ಲ ಸಂಘದ ಪದಾಧಿಕಾರಿಗಳು ಮುಂದಿನ ದಿನಗಳಲ್ಲಿ ಒಳ್ಳೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಆ ಒಂದು ಮಕ್ಕಳಿಗೆ ಯಾರು ಒಳ್ಳೆ ಅಂಕಗಳು ಬಂದಿರ್ತಾರೋ ಅವರಿಗೆಲ್ಲ ನಾವೇನೋ ಒಂದು ಧನ ಸಹಾಯ ಮಾಡುವಂಥ ಕಾರ್ಯಕ್ರಮಗಳು ಹಾಗೂ ಅಂಧರು ಹಾಗೂ ಅಂಗವಿಕಲರ ಒಂದು ಶಾಲೆಗಳಿಗೆ ಊಟ ಕೊಡುವಂಥದ್ದಾಗಿರ್ಬೋದು, ಹಾಗೂ ವೃದ್ಧಾಶ್ರಮಗಳಿಗೆ ಅನಾಥಾಶ್ರಮಗಳಿಗೆ ಊಟ ಕೊಡುವಂಥ ವ್ಯವಸ್ಥೆ ಆಗಿರ್ಬೋದು. ಈ ಒಂದು ಸಂಘದಿಂದ ನಿರಂತರವಾಗಿ ಕಾರ್ಯಕ್ರಮಗಳು ನಡೀತಾನೆ ಬರುತ್ತೆ. ಇದಕ್ಕೆಲ್ಲ ತಾವೆಲ್ಲ ಸಹಕಾರ ಕೊಟ್ಟು ನಿರಂತರವಾಗಿ ನಮ್ಮ ಜೊತೆ ಇರಿ, ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಈ ಒಂದು ವರ್ಗ ಶ್ರಮಜೀವಿ, ಆ ಶ್ರಮಜೀವಿಗಳು ಅಂದ್ರೆ ನಾವೊಂದು ಜೇನುಗೂಡನ್ನು ನಾವು ಒಂದು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕಾಗುತ್ತೆ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಕಾರ್ಮಿಕರು ಶ್ರಮಜೀವಿಗಳು ಅಂತ ಹೇಳ್ತಾ ಒಗ್ಗಟ್ಟಿರ್ಬೇಕು. ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಒಗ್ಗಟ್ಟಿನ ಬಂದ್ರೆ ನಮಗೆ ಬಹಳಷ್ಟು ಅನಾನುಕೂಲತೆಗಳು ಕಾರ್ಯ ಆಗುತ್ತೆ. ಯಾವುದೇ ಒಂದು ಜನ ಒಬ್ಬ ಪದಾಧಿಕಾರಿಗಾಗಲಿ ಅಧ್ಯಕ್ಷರಾಗಲಿ ಕಾರ್ಯದರ್ಶಿಗಾಗಲಿ ಯಾರೇ ಆಗಿದ್ರೆ ಪರಸ್ಪರ ಸಹಕಾರ ಕೊಡಬೇಕು. ಆ ಸಹಕಾರ ಕೊಟ್ಟಾಗೆ ನಿಮಗೆ ಕಾನೂನಿನ ಒಂದು ಬೆಂಬಲ ಸಿಗುತ್ತೆ. ಮತ್ತೆ ಸಮಾಜದಲ್ಲಿ ನಿಮಗೆ ಒಂದು ಒಳ್ಳೆ ಗೌರವ ಸಿಗುತ್ತೆ. ಇವತ್ತು ಆಗಲೇ ಹೇಳ್ತಾ ಇರೋದು ನಾವು ಅದನ್ನ ವ್ಯತ್ಯಾಸೀಕರಣ ಮಾಡಿ ಮಾತಾಡಬಾರ್ದು. ಕಾರ್ಮಿಕರ ಕುಡಿತಾರೆ ವಿದೇಶಗಳು ಅಂದ್ರೆ ಎಲ್ಲ ಇಂಜಿನಿಯರ್ಗಳು, ಡಾಕ್ಟರ್ಗಳು, ಸಾಫ್ಟ್ವೇರ್ ಇಂಜಿನಿಯರ್ಗಳು ಅವರಿಗೆ ಅನ್ನೋದೇನಿಲ್ಲ. ಬಹಳಷ್ಟು ಜನ ಶೇಕಡ ಮಾಲಿನ್ಯದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವರು 100ಕ್ಕೆ 99% ಜನ ಕಾರ್ಮಿಕರಾಗಿದ್ದಾರೆ. 1% ಬೇರೆ ಡಾಕ್ಟರ್ಗಳು, ಇಂಜಿನಿಯರ್ಗಳಾಗಿದ್ದಾರೆ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮಲ್ಲಿ ಅವಕಾಶಗಳು ಕಡಿಮೆ ಇರೋದ್ರಲ್ಲಿ ಬಳಸ್ಕೊಳ್ಳೋದ್ರಲ್ಲಿ ನಾವು ಸೊನ್ನೆ. ನಾನು ಅವಾಗ ಹೇಳಿದೆ ಕಾರ್ಮಿಕರನ್ನ ಕಾರ್ಮಿಕರೇ ಪ್ರಪಂಚದಲ್ಲಿರೋ ಕಾರ್ಮಿಕರು. ಇವತ್ತು ನಮ್ಮ ಕರ್ನಾಟಕದಲ್ಲಿ ನೀವು ನೋಡ್ಬೋದು ಯಾವುದೇ ಒಂದು ಕಾರ್ಮಿಕ ಸಂಬಂಧಿತ ಕೆಲಸಗಳು ಬಹುತೇಕ ಇವತ್ತು ಹೊರಗಡೆಯಿಂದ ಬರ್ತಾ ಇರ್ತದೆ.
ಯಾಕೆ ಹೊರಗಡೆಯಿಂದ ಬರ್ತಾ ಇದ್ದಾರೆ ನಾವು ಬರೋದು ಬೇಡ ಅಂತ ಹೇಳಿಲ್ಲ. ನಮ್ಮಲ್ಲ ಮಾಡ್ತಾ ಇದ್ವ ಕೆಲಸಗಳನ್ನ, ನಮಗೆ ಬರ್ತಕ್ಕಂಥ ಒಂದು ಕೆಲಸಗಳನ್ನ ನಾವು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇದೀವ. ಯಾವಾಗ ನಮ್ಮಲ್ಲಿ ನೈಪುಣ್ಯತೆ ಕಡಿಮೆ ಆಗುತ್ತೆ, ಕೆಲಸ ಮಾಡೋದ್ರಲ್ಲಿ ಆಸಕ್ತಿ ಕಡಿಮೆ ಆಗುತ್ತೆ, ಹೊರಗಿನವರು ಬರೋದಕ್ಕೆ ಅವಕಾಶ. ಒಂದು ಸಭೆಯನ್ನು ಕರೆದು ಕಾರ್ಯಕ್ರಮ ನಡೆಸಬೇಕಾಗಿ ನಮ್ಮಲ್ಲಿ ಸಭೆಯನ್ನು ನಮ್ಮ ದೇಶಕ್ಕೆ ಬೆನ್ನೆಲುಬು ಇದ್ದಂಗೆ. ಆದರೆ ಈ ಕಾರ್ಮಿಕರು ಇತರೆ ಎಷ್ಟು ಎಳುಬಿಟ್ಟಿದ್ದಾರೆ ನಮ್ಮ ದೇಶದಲ್ಲಿ. ಸುಮಾರು 250 ಡಾಕ್ಟರ್ಗಳು ಚೆನ್ನಾಗಿರ್ತದೋ ಅಷ್ಟು ಎಲುಬುಗಳ ಥರ ನಮ್ಮ ದೇಶನ ಕಾಪಾಡ್ತಕ್ಕಂಥ ಕಾರ್ಮಿಕರು. ನೀವಿಲ್ಲದೆ ಇದ್ದರೆ ಈ ದೇಶದಲ್ಲಿ ಎಷ್ಟೋ ಕೆಲಸಗಳು ನಿಂತೋಗ್ತಾರೆ. ಅದಕ್ಕೆ ನೀವೆಲ್ಲ ಒಗ್ಗಟ್ಟಾಗಿ ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡು ಒಂದು ರೀತಿಯಾಗಿ ಕೆಲಸ ಮಾಡಬೇಕು, ಒಗ್ಗಟ್ಟಿನಲ್ಲಿ ಕೆಲಸ ಮಾಡಬೇಕು. ಕೆಲವು ಕಡೆ ಹೋಗಿ ನೋಡ್ತೀವಿ ನಾವು ಬಿಲ್ಡಿಂಗ್ನಲ್ಲಿ, ಕೆಲವು ಕಡೆ ಸರ್ಕಾರಿ ಕೆಲಸಗಳಲ್ಲೇ ಮಾಡ್ತೀವಿ. ಒಬ್ಬರನ್ನು ಕಂಡ್ರೆ ಇನ್ನೊಬ್ಬರಿಗಾಗಲ್ಲ. ಅವರು ಯಾರೋ ಬೇರೆ ಕಡೆಯಿಂದ ಬಂದಿದ್ದಾರೆ ಅಂದರೆ ಈ ಕಡೆ ಇರೋದಾಗಲ್ಲ, ಬೆಂಗಳೂರು ಈ ಕಡೆಯಿಂದ ಬಂದಿದ್ದಾರೆ ಅಂದರೆ ಈ ಕಡೆ, ಹಾಗೆಲ್ಲ ತಿಳ್ಕೊಳ್ತಿಲ್ಲ. ಎಲ್ಲರೂ ಕಾರ್ಮಿಕರೇ, ಎಲ್ಲರೂ ನಮ್ಮವರೇ, ನಮ್ಮ ದೇಶದಲ್ಲಿ ಇದ್ದಾರೆ ಅಂದರೆ ಎಲ್ಲ ನಮ್ಮ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ 50 ವರ್ಷಗಳ ಕಾಲ ಕಾರ್ಪೊರೇಟ್ ಕೆಲಸ ಮಾಡಿ ಇವಾಗ ಏನು ಕೆಲಸ ಇದ್ದೀವಿ. ಒಂದು 1982 ನಾವು ಬೆಂಬಲ ಕಟ್ಟಿದ್ವಿ. ಆದರೆ ಅದು ಪುಸ್ತಕ ಹಿಡಿದು ಆ ಸಂಘವನ್ನು ಇಂಪ್ರೂವ್ ಮಾಡೋಕ್ಕೆ ಆಗಲಿಲ್ಲ. ಇವತ್ತು ಬಹಳ ಸಂತೋಷ ಅಂತ ಹೇಳಿ ಎಲ್ಲ ಕಾರ್ಮಿಕರು ಒಂದು ಕಡೆ ಸೇರಿ ನಮ್ಮ ಕಷ್ಟದ ಪುಸ್ತಕಗಳನ್ನ ಮತ್ತು ಇವತ್ತೇನು ಕಟ್ಟಡ ಕಾರ್ಮಿಕರ ಸಂಘ ಮೇ 1ನೇ ತಾರೀಕು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆಯೋ ಇದಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಬೇಕು. ಈ ದೇಶಕ್ಕೆ ರೈತ ಎಷ್ಟು ಮುಖ್ಯನೋ ಹಾಗೆ ತಾವು ಕಾರ್ಮಿಕರು ಸಾಕಷ್ಟು ಬೇರೆಯವರಾಗಿರ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ತಾವಿಲ್ಲಾದ್ರೆ ಸಾಕಷ್ಟು ಕೆಲಸಗಳಲ್ಲ. ರೈತರು ಹೊಲ ಗದ್ದೆಗಳಲ್ಲಿ ಏನಾದರೂ ಒಂದು ಹೊಸ ಆಧುನೀಕರಣ ಅಥವಾ ಉಪಕರಣ ಉಪಯೋಗಿಸಿದ್ದಾರೆ ಅಂದರೆ ನಿಮ್ಮ ಮುಖಾನೆ ಕಾರ್ಮಿಕ ವರ್ಗದಲ್ಲೇ ಸಣ್ಣದಿಂದ ಹಿಡಿದು ಆ ಕಡೆ ಕೊನೆಗೆ ಏನಂತೀರಿ ದೊಡ್ಡ ದೊಡ್ಡ ಉಪಕರಣಗಳು ಡಿಸೈನ್ಸ್ಗಳಲ್ಲಿ ಏನಾಗಿ ಕಮ್ಮಿನೇ ಆಗುತ್ತದೆ. ಹಾಗಾಗಿ ರೈತರು ಎಷ್ಟು ಮುಖ್ಯನೋ ಅದೇ ರೀತಿ ತಾವು ಅಷ್ಟೇ ಮುಖ್ಯ ಅಂತ ಯಾವುದೇ ಕಾರಣಕ್ಕೆ ಯಾವುದೇ ಸಂದರ್ಭಕ್ಕೆ ನಮ್ಮನ್ನ ಸರ್ಕಾರ ಅಥವಾ ಯಾವುದೋ ಒಂದು ಇಲಾಖೆ ನಮಗೆ ಪರಿಗಣನೆ ಮಾಡ್ತಿಲ್ಲ ಅನ್ನೋದು ಭೇದಭಾವವನ್ನು ಖಂಡಿತ ಇಟ್ಕೋಬೇಡಿ. ನಿಮ್ಮೆಲ್ಲರ ಶ್ರಮ ದೇಶವನ್ನು ಒಗ್ಗೂಡಿಸುತ್ತೆ, ದೇಶವನ್ನು ಅಭಿವೃದ್ಧಿಪಡಿಸುತ್ತೆ, ದೇಶದ ಬೇರೆಯೂ ನೀವು ಬಿಡಲ್ಲ. ಹಾಗಾಗಿ ದೇವರು ನಿಮಗೆ ಕುಟುಂಬಕ್ಕೆ ಎಲ್ಲರೂ ಒಳ್ಳೇದು ಮಾಡಲಿ. ಮತ್ತೆ ಒಂದ್ಸರಿ ನಮ್ಮೆಲ್ಲ ಕಾರ್ಮಿಕ ದಿನಾಚರಣೆ ಶುಭಾಶಯ. ಹಾಗೂ ಇತರೆ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘವನ್ನು ನಾವು ಮೊದಲಿಗೆ ಟ್ರೇಡ್ ಯೂನಿಯನ್ ಆಗಿ ಅನುಮತಿ ಪಡೆದ ಮೇಲೆ ಒಂದು ಕಾರ್ಯಕ್ರಮ ಮಾಡೋಣ ಅಂದ್ಕೊಂಡಿದ್ವಿ. ಅತಿ ಜನರು ಈ ಒಂದು ಕಾರ್ಮಿಕ ದಿನಾಚರಣೆ ಇರೋದ್ರಿಂದ ಇದನ್ನ ಸ್ವಲ್ಪ ಬೇಗ ಮಾಡಬೇಕಾಗಿತ್ತು, ಸ್ವಲ್ಪ ನಿಧಾನ ಮಾಡಬೇಕಾಗಿತ್ತು. ಕಾರ್ಮಿಕ ದಿನಾಚರಣೆಯಿಂದ ಸ್ವಲ್ಪ ಬೇಗ ಮಾಡಬೇಕು. ಇನ್ನ ಎಲ್ಲರನ್ನೂ ಕಳೆದು ಅದ್ದೂರಿಯಾಗಿ ನಾವು ಕಾರ್ಮಿಕ ದಿನಾಚರಣೆ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ವಿ. ಆದರೆ ಮಾಡೋಕ್ಕಾಗಲಿಲ್ಲ. ಮುಂದಿನ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸ್ತೀವಿ. ಮೊದಲನೇದಾಗಿ ಕಾರ್ಮಿಕರು ನಮ್ಮಲ್ಲಿ ಸರಿಯಾಗಿ ಒಗ್ಗಟ್ಟಿನ ಬಲವಿಲ್ಲ. ಯಾಕಂತ ಹೇಳಿದ್ರೆ ಈ ಒಂದು ಕಾರ್ಮಿಕರ ದಿನಾಚರಣೆ ನಮಗೆ ಒಂದು ಸರ್ಕಾರ ಒಂದು ರಜಾ ದಿನ ಆಗಿ ಘೋಷಣೆ ಆಗಿದೆ. ಈ ಕಾರ್ಮಿಕರು ಯಾರು ಅದನ್ನ ಉಪಯೋಗಿಸ್ಕೊಳ್ತಾ ಇಲ್ಲ. ಕಾರ್ಮಿಕ ದೇಶದಲ್ಲಿ ಏನಪ್ಪ ಅಂತ ಹೇಳಿದ್ರೆ ನಮ್ಮಲ್ಲಿ ಅನೇಕ ಸರ್ಕಾರದ ಸೌಲಭ್ಯಗಳು ಬರ್ತಾ ಇದ್ದಾರೆ, ಅದನ್ನು ಉಪಯೋಗಿಸ್ಕೊಳ್ತಾ ಇಲ್ಲ. ಮೊದಲನೇದಾಗಿ ಯಾವುದಕ್ಕೂ ನ್ಯಾಯ ಸಿಗ್ತಾ ಇಲ್ಲ. ಈ ಒಂದು ನಿಟ್ಟಿನಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ ನಮ್ಮ ಎಲ್ಲ ರಾಜ್ಯ ಸದಸ್ಯರು ಸೇರಿ, ರಾಜ್ಯ ಘಟಕದ ಸದಸ್ಯರು ಸೇರಿ ಈ ಒಂದು ಸಂಘಟನೆ ನಡೆಸಲಿಕ್ಕೆ ನನಗೆ ಹುದ್ದೆ ಕಳಿಸಿ ನಮ್ಮ ಮೋಹನ್ ಆಗಿರ್ಬೋದು, ನಮ್ಮ ನರಸಿಂಹ ಆಗಿರ್ಬೋದು,
ನಮ್ಮ ಪ್ರಧಾನ ಕಾರ್ಯದರ್ಶಿಯಾದಂಥ ನಾನು ಆಗಿರ್ಬೋದು, ಶ್ರೀನಿವಾಸ್, ಜಗದೀಶ್, ರಘು ಇವರೆಲ್ಲ ಸೇರಿ ನನಗೆ ಮುಂದೆ ಕಳಿಸಿ ಈ ಒಂದು ಸಂಘಕ್ಕೆ ಒಂದು ನ್ಯಾಯ ಕೊಡಿಸೋಣ, ನಮ್ಮ ಕಡೆಯಿಂದ ಕಾರ್ಮಿಕರಿಗೆ ಒಂದು ಸೌಲಭ್ಯಗಳನ್ನ ಕೊಡಿಸೋಣ. ನಮಗೆ ಸರಿಯಾದ ಸೌಲಭ್ಯಗಳು ಸಿಗ್ತಾ ಇಲ್ಲ, ನಿಜವಾದ ಕಾರ್ಮಿಕರಿಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ. ಏನು ಈ ಒಂದು ಇವಾಗ ಮಾಡ್ತಾ ಇದ್ದಾರೆ, ಎಲ್ಲ ಕೆಲವರಿಗೆ ಮನೆಯಲ್ಲಿ ಕೂತ್ಕೊಂಡಿರೋರು ಕೂಡ ಕಾರ್ಮಿಕ ಮಾಡಿಸ್ಬಿಟ್ಟಿದ್ದಾರೆ. ನಿಜವಾದ ಕಾರ್ಮಿಕರಿಗೆ ಕಾರಣ ಇಲ್ಲ, ಮನೆಯಲ್ಲಿ ಕೂತ್ಕೊಂಡು ಈ ಗಾಡಿಗಳು ದೊಡ್ಡ ಗಾಡಿ ವ್ಯಾಪಾರ ಮಾಡೋರಿಗೆಲ್ಲ ಗಾಡಿಗಳು ಕಾರು ಮಾಡಿಸ್ಕೊಂಡಿದ್ದಾರೆ. ಇದರ ಸೌಲಭ್ಯಗಳೇನಪ್ಪ ಅಂತ ಹೇಳಿದ್ರೆ ನಮಗೆ ಕುಂಠಿತವಾಗ್ತಾ ಇದೆ. ಈ ನಮ್ಮ ಸೌಲಭ್ಯಗಳು ಬರಬೇಕಾಗಿರೋ ಸೌಲಭ್ಯಗಳು ನಮಗೆ ಕುಂಠಿತ ಆಗ್ತಾ ಇದೆ. ಯಾವತ್ತು ಕಾರ್ಮಿಕರು ಜಾಸ್ತಿ ಆದೋ ಅಲ್ಲಿ ಬರೋ ಸೌಲಭ್ಯನೂ ನಮ್ಗೆ ಕಮ್ಮಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಇದಕ್ಕೆಲ್ಲ ಕಡಿವಾಣ ಹಾಕೋಣ. ಈ ಮುಂದಿನ ದಿನಗಳಲ್ಲಿ ಸಂಘಟನೆ ಕಡೆಯಿಂದ ಈ ಕಾರ್ಯ ಯಾರು ಕೊಡ್ಬೋದು, ನಿಜವಾದ ಕಾರ್ಮಿಕ ಯಾರಿಲ್ಲ ಅವ್ರನ್ನ ಮಾತ್ರ ಒಂದು ಕಾರ್ಯ ತೋರ್ಪಿಸ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಒಂದು ರಾಜ್ಯ ಬಹಿಷ್ಕೃತ ಗಲಾಟೆ ಹಾಗೂ ಇತರೆ ಕಟ್ಟಡ ನಿರ್ಮಾಣ ಕಾರ್ಮಿಕ ಸಂಘವನ್ನು ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಸಂಘದ ಆಡಳಿತ ಸಭೆಯಾಗಿರುವಂತಹ ವೇಸಿ ನಾರಾಯಣಸ್ವಾಮಿ ಹಾಗೂ ಮೋಹನ್ ಅವರಿಗೆ ಸನ್ಮಾನವನ್ನು ನೆರವೇರಿಸುತ್ತಾ ಎಲ್ಲ ತಾಲೂಕು ಹಾಗೂ ರಾಜ್ಯ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ನಡೆಸ್ತಾ ಇದ್ದೇವೆ. Higher, more creation, more possibilities.